12 ವರ್ಷದ ಮಗನಿರೋ ರೀಲ್ಸ್ ಆಂಟಿ ಜೊತೆಗೆ ಪೊಲೀಸ್ ಅಪ್ಪ ಪರಾರಿಯಾಗಿದ್ದಾರೆ. 15 ವರ್ಷ ದಾಂಪತ್ಯ ನಡೆಸಿದ್ದಂತಹ ರೀಲ್ಸ್ ಲೇಡಿ ಮೋನಿಕಾ ಪೊಲೀಸ್ ಅಪ್ಪನ ಜೊತೆಗೆ ಎಸ್ಕೇಪ್ ಆಗಿರೋದು, ಪರಾರಿಯಾಗಿರೋದು. ಗಂಡನಿಗೆ ಕೈಕೊಟ್ಟು ಪ್ರಿಯಕರ ಪೊಲೀಸ್ ಅಪ್ಪನ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ. HSR ಲೇಔಟ್ ಠಾಣೆ ಹೊಯ್ಸಳ ಡ್ರೈವರ್ ರಾಘವೇಂದ್ರ ಜೊತೆಗೆ ಪರಾರಿಯಾಗಿರೋದು. ಮೊದಲ ಗಂಡನಿಂದ ದೂರವಾಗಿ ಎರಡನೇ ಮದುವೆಯಾಗಿದ್ದು ಮೋನಿಕಾ. ಕಾನ್ಸ್ಟೇಬಲ್ ರಾಘವೇಂದ್ರಗೂ ಮದುವೆಯಾಗಿ ಮಗು ಕೂಡ ಇತ್ತು ಆತನಿಗೂ. ಉತ್ತರ ಕರ್ನಾಟಕ ಮೂಲದ ಕಾನ್ಸ್ಟೇಬಲ್ ರಾಘವೇಂದ್ರ ಈಕೆ ಮೈಸೂರು ಮೂಲದ ರೀಲ್ಸ್ ರಾಣಿ ಆಂಟಿ ಮೋನಿಕಾ ಹೆಸರು. 2 ತಿಂಗಳ ಹಿಂದಷ್ಟೇ ರೀಲ್ಸ್ ಮೂಲಕವಾಗಿ ಇಬ್ಬರು ಪರಿಚಯ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿತ್ತು, ಅದು ಕೂಡ ರೀಲ್ಸ್ ಮಾಡೋ ಮೂಲಕವಾಗಿ. ಕಳೆದ 3 ತಿಂಗಳ ಹಿಂದೆ ನನ್ನ ಜೀವನ ರೂಪಿಸಿಕೊಳ್ಳಲು ನಾನು ಹೋಗ್ತಾ ಇದ್ದೇನೆ, ನನ್ನ ಗಂಡನಿಗೆ ಕರೆಸಿ ಬುದ್ಧಿ ಹೇಳಿ ಅಂತ ಚಂದ್ರ ಲೇಔಟ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾಳೆ ಮೋನಿಕಾ. ಈ ದೂರಿನ ಬೆನ್ನಲ್ಲೇ ಚಂದ್ರ ಲೇಔಟ್ ಪೊಲೀಸರು ಗಂಡನಿಗೆ ಕರೆ ಮಾಡಿ ಕರೆಸಿದ್ರು ಸ್ಟೇಷನ್ಗೆ. ಗಂಡ ಠಾಣೆಗೆ ಹೋದಾಗ ಮನೆಯಲ್ಲಿದ್ದಂಥ 160 ಗ್ರಾಂ ಚಿನ್ನಾಭರಣ, 1,80,000 ರೂಪಾಯಿ ಹಣ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿರೋದು. ಪ್ರಿಯಕರ ಕಾನ್ಸ್ಟೇಬಲ್ ರಾಘವೇಂದ್ರ ಜೊತೆಗೆ ಗಂಡ ಕರೆ ಮಾಡಿದ್ರೆ ಈಗ ಫೋನ್ನ ಸ್ವೀಕಾರ ಮಾಡಿಲ್ಲ, ರಿಸೀವ್ ಮಾಡಿಲ್ಲ. ಮನೆ ಬಿಟ್ಟು ಈ ಐನಾತಿ ಮೋನಿಕಾ ಹೋಗಿದೆ. ಕೂಡಲೇ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಈ ಮೋನಿಕಾಳ ಗಂಡ ಮತ್ತೆ ದೂರನ್ನು ಕೊಟ್ಟಿದ್ದಾನೆ. ಈ ವಿಚಾರ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸ್ ಅಪ್ಪನ ಸಸ್ಪೆಂಡ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿದ್ದಾರೆ. ಮಂಜು, ರೀಲ್ಸ್ ನಿಂದ ಶುರುವಾಗಿರುವಂತಹ ಈ ಒಂದು ಪ್ರೇಮ್ ಕಹಾನಿ ಸಸ್ಪೆಂಡ್ ವರೆಗೂ ಬಂದು ನಿಂತ್ಕೊಂಡಿದೆ. ಏನೇನಾಯ್ತು ಇಲ್ಲಿವರೆಗೂ? ಅರುಣ್, ರಾಘವೇಂದ್ರ ಎಂಬುವಂತಹ ಪೊಲೀಸ್ ಪೇದೆ ಬೆಂಗಳೂರಿನ HSR ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಡ್ರೈವರ್ ಆಗಿರ್ತಾರೆ. 6 ತಿಂಗಳ ಹಿಂದೆ ಈ ಒಂದು ಮೋನಿಕಾ ಎಂಬಾಕೆ ಇನ್ಸ್ಟಾಗ್ರಾಮ್ ನ ಮೂಲಕ ಪರಿಚಯ ಆಗ್ತಾರೆ. ಪರಿಚಯ ಆದಂತ ಬಳಿಕ ಇಬ್ಬರ ನಡುವೆ ಕೂಡ ಅಷ್ಟೇ ಮೆಸೇಜ್ಗಳು ಶುರುವಾಗುತ್ತೆ. ತದನಂತರ ನಂಬರ್ ಕೂಡ ಅಷ್ಟೇ ಆಕೆಗೆ ಕೊಟ್ಟಿರ್ತಾರೆ. ಇದಾಂತ ಬಳಿಕ ಇಬ್ರು ಕೂಡ ಅಷ್ಟೇ ಪ್ರತಿನಿತ್ಯ ಭೇಟಿ ಆಗುವಂತದ್ದು, ಫೋನ್ ನಲ್ಲಿ ಮಾತನಾಡುವಂತದ್ದು, ಈ ರೀತಿಯಂತ ಕೆಲಸಗಳನ್ನ ಮಾಡ್ತಿರ್ತಾರೆ. ಅದು ಕೂಡ ಅಷ್ಟೇ ಕಳೆದ 3 ತಿಂಗಳಿಂದ ಅದು ಅತಿ ಪೀಕ್ ಆಗೋಗಿರುತ್ತೆ. ಜೊತೆಗೆ ಇವರಿಬ್ರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ, ನಾವು ನಮ್ಮ ಸಂಸಾರಗಳನ್ನ ಬಿಟ್ಟು ನಾವಿಬ್ರು ಕೂಡ ಮದುವೆ ಆಗೋಣ ಅಂತ ಹೇಳ್ಬಿಟ್ಟು. ಇದಕ್ಕೂ ಮುಂಚೆ ಈ ರಾಘವೇಂದ್ರಗೂ ಕೂಡ ಅಷ್ಟೇ ಮದುವೆ ಆಗಿರುತ್ತೆ, ಒಂದು ಮಗು ಇರ್ತಾರೆ. ಮತ್ತೊಂದು ಕಡೆ ಮೋನಿಕಾಗೂ ಕೂಡ ಅಷ್ಟೇ ಹಿಂದೆ 2 ಮದುವೆ ಆಗಿರುತ್ತೆ. ಹಿಂದೆ ಮದುವೆ ಆದಂತಹ ಒಂದು ಗಂಡನ ಜೊತೆಗೆ ಒಂದು ಮಗು ಕೂಡ ಇರುತ್ತೆ. ಇಬ್ಬರದು ಕೂಡ ಅಷ್ಟೇ ಒಂದು ರೀತಿ ತುಂಬಿದ ಸಂಸಾರ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀಲ್ಸ್ ಇಲ್ಲಿ ಪರಿಚಯ ಆದಂತ ಒಂದು ಪ್ರೀತಿ ಏನಿತ್ತು, ಇದು ಎರಡೂ ಕೂಡ ಅಷ್ಟೇ ಫ್ಯಾಮಿಲಿ ಅವ್ರನ್ನ ಬಿಟ್ಟು ನಾವಿಬ್ರು ಬದುಕೋಣ ಅಂತ ನಿರ್ಧಾರಕ್ಕೆ ಬರ್ತಾರೆ. ಅದರಂತೆ ಸುಮಾರು 2 ತಿಂಗಳ ಹಿಂದೆ ಇಬ್ರು ಕೂಡ ಅಷ್ಟೇ ಓಡೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಅಲ್ಲಿಯೂ ಕೂಡ ಅಷ್ಟೇ ಒಂದು ಪ್ಲಾನ್ ಅನ್ನ ರೂಪಿಸ್ತಾರೆ. ನಾವು ಓಡೋಗುವಂತದ್ದು ಬೇಡ, ಬದಲಾಗಿ ನಿನ್ನ ಗಂಡನ ವಿರುದ್ಧವಾಗಿ ಒಂದು ದೂರನ್ನ ಕೊಡು, ನಿನ್ನ ಗಂಡ ಜೈಲ್ ಪಾಲಾದಂತಹ ವೇಳೆಯಲ್ಲಿ ನಾವಿಬ್ರು ಕೂಡ ಅಷ್ಟೇ ಆರಾಮಾಗಿ ಜೀವನ ಮಾಡ್ಬೋದು ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟು ಮೋನಿಕಾ ಈ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನ ಕೊಡ್ತಾರೆ. ಆ ದೂರಿನಲ್ಲಿ ತನ್ನ ಗಂಡ ವರದಕ್ಷಿಣೆ ಕಿರುಕುಳದ ಜೊತೆಗೆ ನನಗೆ ಪ್ರತಿನಿತ್ಯ ಕೂಡ ಅಷ್ಟೇ ಕಿರುಕುಳನ ಕೊಡ್ತೀನಿ ಅಂತ ದೂರನ್ನ ಕೊಡ್ತಾರೆ. ಆದ್ರೆ ಪೊಲೀಸರು ಕೂಡ ಅಷ್ಟೇ ಏಕಾಏಕಿ ಅರೆಸ್ಟ್ ಮಾಡೋಕೆ ಬರೋದಿಲ್ಲ. ಎನ್ಕ್ವೈರಿಯನ್ನ ಮಾಡ್ತೀವಿ, ಎನ್ಕ್ವೈರಿಯಲ್ಲಿ ಎಲ್ಲವೂ ಕೂಡ ಸಾಬೀತಾದ್ರೆ ಅರೆಸ್ಟ್ ಮಾಡ್ತೀವಿ ಅಂತಂದಾಗ ಮೋನಿಕಾ ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾಳೆ. ಮನೆಯಲ್ಲಿದ್ದಂತಹ ಸುಮಾರು 180 ಗ್ರಾಂ ಚಿನ್ನ ಮತ್ತು 1,86,000 ಹಣದ ಜೊತೆಗೆ ಇವರಿಬ್ರು ಕೂಡ ಅಷ್ಟೇ ಎಸ್ಕೇಪ್ ಆಗ್ತಾರೆ. ಇದಂತ ಬಳಿಕ ಅಗೇನ್ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರಿಬ್ಬರ ವಿರುದ್ಧವಾಗಿ ಕೂಡ ಅಷ್ಟೇ ದೂರನ್ನ ದಾಖಲಾಗುತ್ತೆ. ದೂರು ದಾಖಲಾದಂತ ಬಳಿಕ HSR ಪೊಲೀಸರು ಕೂಡ ಅಷ್ಟೇ ಮಾಹಿತಿನ ಕೊಡ್ತಾರೆ. ಈಗ 2 ಕುಟುಂಬಸ್ಥರು ಕೂಡ ಅಷ್ಟೇ ದೂರನ್ನ ಕೊಟ್ಟಿದ್ದು. ಆದ್ರೆ ಇವರಿಬ್ರು ಹೇಳ್ತಿರುವಂತದ್ದು, ಇಲ್ಲ ನಾವಿಬ್ರು ಒಟ್ಟಾಗಿ ಬಾಳ್ಬೇಕು ಅನ್ನೋ ನಿರ್ಧಾರವನ್ನ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಾವಿಬ್ಬರನ್ನ ದೂರ ಮಾಡುವಂತ ಪ್ರಯತ್ನ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿ ಹಿಡಿದು ಕುಳಿತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಕೂಡ ಎಷ್ಟೇ ಸಂಧಾನಗಳು ಮಾಡಿದ್ರು ಅಷ್ಟೇ ಸಫಲ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ಹೋರಾಟ ಮಾಡಕ್ಕೆ ಸಿದ್ಧ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಅಷ್ಟೇ ಈ ಕಡೆ ರಾಘವೇಂದ್ರ ಆಗಿರ್ಬೋದು, ಮೋನಿಕಾ ಇಬ್ರು ಕೂಡ ಬಂದಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಇವರು ಕರ್ತವ್ಯವನ್ನು ದುರುಪಯೋಗ ಮಾಡ್ಕೊಳ್ಳುವಂತದ್ದು ಜೊತೆಗೆ ಈ ರೀತಿಯಂತ ಕೃತ್ಯದಲ್ಲಿ ಭಾಗಿಯಾಗಿದ್ದ ಕಾರಣಕ್ಕೋಸ್ಕರ ಅವರನ್ನ ಅಮಾನತನ್ನ ಮಾಡಿದರೆ. ಸದ್ಯಕ್ಕೆ ಈಗಾಗಲೇ ಚಂದ್ರ ಪೊಲೀಸ್ ಈಗಾಗಲೇ FIR ಅನ್ನ ದಾಖಲು ಮಾಡ್ಕೊಂಡಿದ್ದು, ಇಬ್ಬರ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದೆ. ಮುಂದೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಸದ್ಯಕ್ಕೆ ಪೊಲೀಸರು ಕೂಡ ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು ಅದನ್ನ ಮಾಡುವಂತ ಒಂದು ನಿರ್ಧಾರಕ್ಕೂ ಕೂಡ ಈ ಒಂದು ಪ್ರತ್ಯೇಕವಾದಂತಹ ಪ್ರಕರಣದಲ್ಲಿ ಬಂದಿರುವಂತಹದ್ದು. ಓಕೆ ಮಂಜು, ಮೋನಿಕಾಳ ಗಂಡನ ವರ್ಷನ್ ಏನು, ಕಂಪ್ಲೇಂಟ್ ಅವ್ರೇನಂತ ಕೊಟ್ಟಿದ್ದಾರೆ? ಇಲ್ಲಿ ಮೇನ್ ಆಗಿ ಮೋನಿಕಾ ಗಂಡ ಕೊಟ್ಟಿರುವಂತದ್ದು ಏನು ಅಂತಂದ್ರೆ, ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ರಾಘವೇಂದ್ರ ಎಂಬಾತ ನನ್ನ ಹೆಂಡತಿಗೆ ಪರಿಚಯ ಆಗ್ತಾನೆ. ಪರಿಚಯ ಆದಂತಹ ಬಳಿಕ ಈತ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡಿ ಇವರಿಬ್ರು ಕೂಡ ಅಷ್ಟೇ ಈಗ
ಓಡೋಗಿದ್ದಾರೆ ಅನ್ನುವಂಥದ್ರ ಜೊತೆಗೆ ನನ್ನ ಮನೆಯಲ್ಲಿದ್ದಂತಹ ಸುಮಾರು 1.8 ಲಕ್ಷ ಹಣ 180 ಗ್ರಾಂ ಚಿನ್ನದ ಸಮೇತವಾಗಿ ಇವರಿಬ್ರು ಕೂಡ ಓಡೋಗಿದ್ದಾರೆ. ಈ ರೀತಿ ಹೋಗಿರುವಂತವರ ವಿರುದ್ಧವಾಗಿ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ದೂರಿನಲ್ಲಿ ಕೂಡ ಅಷ್ಟೇ ಆತ ಯಾವ ರೀತಿಯಾಗಿ ಪರಿಚಯ ಆದ್ರು, ಮತ್ತೆ ಈ ರಾಘವೇಂದ್ರ ಎಲ್ಲಿ ಕೆಲಸ ಮಾಡ್ತಿದ್ದ, ಈ ಎಲ್ಲಾ ಅಂಶಗಳನ್ನು ಕೂಡ ಆತ ಉಲ್ಲೇಖವನ್ನ ಮಾಡಿದ್ದಾನೆ. ಏನೇ ಮಾಡಿದ್ರು ಕೂಡ ಅಷ್ಟೇ ಫೈನಲ್ ಆಗಿ ಪೊಲೀಸರು ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ಇಬ್ಬರನ್ನು ಕೂಡ ಅಷ್ಟೇ ಓಡೋಗಿದ್ದಾದಂತ ಬಳಿಕ ಏನ್ ಕೇಸ್ ರಿಜಿಸ್ಟರ್ ಆಗುತ್ತೆ, ಕೇಸ್ ರಿಜಿಸ್ಟರ್ ಆದಂತ ಬಳಿಕ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ರು ಕೂಡ ಅವ್ರೀಗ ಒಂದು ನಿರ್ಧಾರದಲ್ಲಿರುವಂತದ್ದು, ನಾವ್ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಫ್ಯಾಮಿಲಿಗಳ ಜೊತೆ ಹೋಗೋದಿಲ್ಲ, ಬದಲಾಗಿ ನಾವಿಬ್ರು ಕೂಡ ಪ್ರೀತಿ ಮಾಡಿದ್ವಿ, ನಾವ್ ಹೀಗೆ ಮುಂದುವರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರೆ. ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಅವರವರ ಫ್ಯಾಮಿಲಿಗಳ ಮುಖಾಂತರವಾಗಿ ಒಂದ್ ರೀತಿ ಸಂಧಾನ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗ್ತದೆ. ಯಾವುದು ಕೂಡ ಯಶಸ್ವಿ ಆಗ್ತಾ ಇಲ್ಲ. ಮತ್ತೇನ್ ಮಾಡಬಹುದು ಅನ್ನೋ ಒಂದು ಚಿಂತನೆಯಲ್ಲಿ ಕೂಡ ಎರಡು ಫ್ಯಾಮಿಲಿಯವರು ಕೂಡ ಇರುವಂತದ್ದು. ಯಾಕಂದ್ರೆ ಇಲ್ಲಿ ರಾಘವೇಂದ್ರಗೂ ಕೂಡ ಅಷ್ಟೇ ಮದುವೆ ಆಗಿದೆ, ಒಂದು ಹೆಂಡತಿ ಇದೆ, ಮತ್ತೊಂದು ಕಡೆ ಒಂದು ಮಗು ಕೂಡ ಇದ್ದಾರೆ, ಮತ್ತೊಂದು ಕಡೆ ಮೋನಿಕಾಗೂ ಕೂಡ ಅಷ್ಟೇ ಈಗಾಗಲೇ ಗಂಡ ಇದ್ದು ಒಂದು ಮಗು ಇದೆ. ಈ ಎಲ್ಲಾ ಕಾರಣಗಳಿಗೋಸ್ಕರ ಎರಡೂ ಕುಟುಂಬದವರು ಕೂಡ ಅಷ್ಟೇ ಕೂತ್ಕೊಂಡು ಸಂಧಾನ ಮಾಡಿಕೊಂಡು ಮತ್ತೆ ವಾಪಸ್ ಅವರ ಸಂಸಾರ ಅವ್ರು ನೋಡ್ಕೊಳ್ಳೋ ಸಿಟ್ಟಲ್ಲಿ ಕೂಡ ಪ್ರಯತ್ನಗಳನ್ನ ಮಾಡ್ತಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಂತ ಸಫಲ ಅನ್ನುವಂಥದ್ದು ಕಂಡಿಲ್ಲ. ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.